ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಆಯಿತು ಅಂದರೆ ಟಿಫನ್ನು ಮತ್ತು ಮನೆ ಬಾಗಿಲು ಕಸ ಗುಡಿಸೋದು, ಮನೆ ಒರೆಸೋದು, ಮತ್ತು ಮಕ್ಕಳಿಗೆ ಟಿಫನ್ ರೆಡಿ ಮಾಡೋದು, ಮಕ್ಕಳು ರೆಡಿ ಮಾಡೋದು, ಇದೇ ಆಗೋಗಿದೆ ಎಲ್ಲ ಹೆಣ್ಮಕ್ಳಿಗೂ. ನನಗೂ ಕೂಡ ಹಾಗೆ ಆಗಿದೆ. ಸರಿಯಾಗಿ ನಿದ್ದೆನೂ ಇಲ್ಲ, ಏನಿಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಹೇಳ್ಬೇಕು. ಮಕ್ಕಳಿಗೆ ರಜಾ ಕೊಟ್ಬಿಟ್ಟಿದ್ರಲ್ಲ, ಆವಾಗಲಿಂದ 8 ಗಂಟೆ 7:30 ತನಕ ಮಲಗಿ ರೂಢಿಯಾಗಿಬಿಟ್ಟಿದೆ. ಇವಾಗ 6 ಗಂಟೆ 5:30ಗೆ ಹೇಳ್ಬೇಕು ಅಂದರೆ ಎದ್ದೇಳೋಕ್ಕೆ ಆಗಲ್ಲ. ಅದು ಅಲ್ಲದೆ ಇವಾಗ ಸಿಕ್ಕಾಪಟ್ಟೆ ಚಳಿ ಇದೆ. ಡೈಲಿ ಮಳೆ ಬೇರೆ ಬರ್ತಾ ಇದೆ, ಅದಕ್ಕೋಸ್ಕರ ಚಳಿ ಸಿಕ್ಕಾಪಟ್ಟೆ ಇದೆ. ಆಮೇಲೆ ನಮ್ಮ ಮನೆ ಸ್ವಲ್ಪ ಹತ್ರದಲ್ಲೇ ನಮ್ಮೂರಲ್ಲಿ ಫಾಲ್ಸ್ ಇರೋದ್ರಿಂದ ಇನ್ನೂ ತುಂಬ ಚಳಿ ಇರುತ್ತೆ. ನೀರು ಸುತ್ತಮುತ್ತ ಇದೆ ನಮ್ಮೂರ ಕಡೆ, ಅದಕ್ಕೋಸ್ಕರ ತುಂಬ ಚಳಿ ಅಂದರೆ ಚಳಿ ಹೇಳೋಕ್ಕೆ ಆಗಲ್ಲ. ಆಮೇಲೆ ನೈಟ್ ಟೈಮೆಲ್ಲ ಹಿಮ ಎಲ್ಲ ಬೀಳ್ತಾನೆ ಇರುತ್ತೆ ಯಾವಾಗಲೂ. ನನಗಂತೂ ಕೆಮ್ಮು, ನೆಗಡಿ, ತಲೆಭಾರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಎದ್ಬಿಟ್ಟು ಮಕ್ಕಳು ಇಡ್ಲಿ ಸಾಂಬಾರು ಕೇಳಿದ್ರು, ಮಾಡಿಕೊಟ್ಟೆ. ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಬಾಕ್ಸ್ಗೊಂದು ಸ್ವಲ್ಪ ಹಾಕ್ಕೊಡೋಣ ಅಂತ ಹಾಕಿ ಇಡ್ತಾಯಿದ್ದೀನಿ. ಇವತ್ತಂತೂ ಕೆಲಸ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ನನಗೆ ಫುಲ್ಲು ತಲೆ ಭಾರ ಹೇಳೋಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಜ್ವರ ಬೇರೆ ಬಂದಿತ್ತು. ಹಾಸ್ಪಿಟ್ಲಿಗಂತೂ ನಾನು ಯಾವಾಗಲೂ ಹೋಗೋದೇ ಇಲ್ಲ. ಹಾಸ್ಪಿಟ್ಲಿಗೆ ಹೋಗೋಕ್ಕೆ ನನಗೆ ಇಷ್ಟವೂ ಆಗಲ್ಲ. ಯಾಕೆ ಅಂದರೆ ಹಾಸ್ಪಿಟ್ಲಲ್ಲಿ ನೋಡಿ ನನಗೆ ಡೆಲಿವರಿ ಟೈಮಲ್ಲಿ ಹುಚ್ಚು ಹಿಡಿದ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಹೋಗಲ್ಲ, ಹಾಸ್ಪಿಟ್ಲಿಗೆಲ್ಲ ಹೋಗೋಕ್ಕೆ ಇಷ್ಟನೇ ಪಡಲ್ಲ. ಮತ್ತು ಮಕ್ಕಳುಗಳಿಗೆ ಟೈಮ್ ಟೇಬಲ್ ಕಳಿಸಿದ್ರು, ಡೈರಿಲಿ ಕೂಡ ಬರೆದು ಕಳಿಸಿದ್ರು. ಮತ್ತು ನನಗೂ ಕೂಡ ಫೋನಲ್ಲೆಲ್ಲ ಕಳಿಸಿದ್ರು. 10ನೇ ತಾರೀಕಿಂದ ಮಕ್ಕಳಿಗೆ ಎಕ್ಸಾಮ್ ಇದೆ ಅಂತ. ಅದಕ್ಕೆ ತುಂಬ ದಿನ ಆಗಿದೆ ಅದನ್ನು ಬರೆಸಿ ಮಕ್ಕಳಿಗೆ, ಆದರೆ ಅವನು ತೋರಿಸೇ ಇರಲಿಲ್ಲ. ಅದಕ್ಕೆ ಇವಾಗ ಹುಡುಕ್ತಾ ಇದ್ದಾನೆ ತೋರ್ಸೋಕ್ಕೆ. ಇವಾಗ ತೋರಿಸ್ತಾ ಇದ್ದಾನೆ, ನೋಡು ಮಮ್ಮಿ ಎಕ್ಸಾಮ್ ಇದೆ ಅಂದ್ಬಿಟ್ಟು. ಆಮೇಲೆ ನಮ್ಮ ಮನೆಯವರು ಏನು ಮಾಡ್ತಿದ್ದಾರೆ ಏನು ಅಂತ ನೋಡೋಣ ಅಂತ ಹೋದೆ. ಅವರು ಬಕೆಟ್ಗೆ ನೀರು ತುಂಬ್ತಾಯಿದ್ರು, ಮನೆ ಒರೆಸೋಕ್ಕೆ ಅಂದ್ಬಿಟ್ಟು ಬಕೆಟ್ಗೆ ನೀರು ತುಂಬ್ತಾಯಿದ್ರು. ಹೋಗಿ ಒಂದೆರಡು ಮಾತು ಚೆನ್ನಾಗಿ ಬೈಸ್ಕೊಂಡು ಆಮೇಲೆ ಬಂದೆ. ನಾನು ಏನಾದರೂ ಕೆಲಸ ಮಾಡುವಾಗ ನೀನೇನಾದ್ರು ಫೋನ್ ತಗೊಂಡು ಬಂದು ನನ್ನ ವೀಡಿಯೋ ಮಾಡಿದ್ರೆ ಉಗಿಸ್ಕತ್ತೀಯ ಬೆಳಗ್ಗೆ ಅಂದ್ಬಿಟ್ಟು ಬೈಸ್ಕೊಂಡು ಹಾಗೆ ಬಂದೆ. ಬಂದುಬಿಟ್ಟು ಮಕ್ಕಳು ಶೂ ಎಲ್ಲ ಹಾಕ್ಕೊಂಡ್ರು. ಮತ್ತು ನನ್ನ ಮಗನಿಗೆ ಸ್ವಲ್ಪ ಎಣ್ಣೆ ಹಾಕಬೇಕಿತ್ತು. ನಾನು ಯಾವಾಗಲೂ ಅಷ್ಟೇ, ಇವತ್ತು ಸ್ನಾನ ಮಾಡಿಸಿದ್ರೆ ಬೆಳಗ್ಗೆಗೆ ಮಕ್ಕಳಿಗೆ ಎಣ್ಣೆ ಹಾಕಿ ತಲೆ ಬಾಚ್ತೀನಿ. ಆದರೆ ಒಂದೊಂದು ಸ್ಕೂಲಲ್ಲೆಲ್ಲ ಎಣ್ಣೆ ಹಾಕಕ್ಕೆ ಬರಬಾರ್ದು ಅಂತ ಹೇಳ್ತಾರೆ. ಆದರೆ ಈ ಸ್ಕೂಲಲ್ಲಿ ಆ ಥರ ಏನಿಲ್ಲ, ಎಣ್ಣೆ ಹಾಕೋಬೋದು. ಆದರೆ ಕೈಗೆ ಬಳೆ ಮತ್ತು ಕತ್ತಿಗೆ ಸರ ಮತ್ತು ಹೂವು ಮುಡ್ಕೊಳ್ಳೋಷ್ಟಿಲ್ಲ ಅಷ್ಟೇ, ಎಣ್ಣೆನೂ ಹಾಕೋಬೋದು. ಯಾಕೆಂದರೆ ಇವಾಗ ಸ್ನಾನ ಮಾಡಿಸಿರ್ತೀವಿ, ಅದನ್ನೇ ಸಿಕ್ಕೆಲ್ಲ ಬಿಡಿಸ್ಬಿಟ್ಟು ತಲೆ ಬಾಚಿದ್ರೆ ಅವ್ರಿಗೆ ಜಡೆ ಕೂರಲ್ಲ, ಬಿಚ್ಕೊಂಡು ಬಿಡುತ್ತೆ. ಸಂಜೆ ಅಷ್ಟೊತ್ತಿಗೆ ಬಿಚ್ಕೊಂಡು ಬಿಡುತ್ತೆ. ನನ್ನ ಮಗಳು ಎಷ್ಟೋ ಸಲ ಹಾಗೆ ಬಿಚ್ಕೊಂಡು ಬಂದಿರ್ತಾಳೆ. ಅದಕ್ಕೋಸ್ಕರ ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ಜಡೆ ಎಣ್ಬಿಟ್ಟು ಹಾಕಿದ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ಇವತ್ತು ಸ್ನಾನ ಮಾಡಿಸಿದ್ರೆ ನಾಳೆಗೆ ಅವ್ರಿಗೆ ತಲೆಗೆ ಎಣ್ಣೆ ಎಲ್ಲ ಹಾಕ್ತೀನಿ. ಮತ್ತು ನನ್ನ ಮಗಳು ಆಗಾಗ ತಲೆನೋವು ಅಂತ ಇರ್ತಾಳೆ ವ್ಯಾನಲ್ಲಿ ಹೋಗ್ಬೇಕಿದ್ರೆ, ಅದಕ್ಕೋಸ್ಕರ ಅವಳಿಗೆ ಎಣ್ಣೆ ಹಾಕ್ತೀನಿ. ಮಕ್ಕಳನ್ನೆಲ್ಲ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ನಾನು ಕೂಡ ಟಿಫನ್ ಮಾಡಿಕೊಂಡು ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದೆ. ಅರ್ಚಾಡ್ತಾಯಿದ್ರು ಮತ್ತು ಟಮಟೆ ಸೌಂಡ್ ಎಲ್ಲ ಬರ್ತಾಯಿತ್ತು. ನಾನು ಒಂದು 3-4 ದಿನದಿಂದ ಕೇಳಿದೆ ನಮ್ಮ ಹಸ್ಬೆಂಡ್ನ. ಅವರು ಮೊಹರಂ ಕಡೆ ದಿನ ಅಲ್ವಾ, ಅದಕ್ಕೋಸ್ಕರ ನಮ್ಮ ಊರಲ್ಲಿ ಮೊಹರಂ ಮಾಡ್ತಾಯಿದ್ದಾರೆ. 3 ದಿನ 4 ದಿನ ಅಂತಲೇ ಒಂದು ದೇವ್ರನ್ನ ಏನೋ ಗೊತ್ತಿಲ್ಲ ಕೂರಿಸ್ಬಿಟ್ಟು ಹಬ್ಬ ಮಾಡ್ತಾರೆ, ಬಣ್ಣ ಹಚ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿದರು. ಆದರೆ ನಾನು ಒಂದು ಸಲನೂ ಕೂಡ ಈ ಥರ ಎಲ್ಲ ನೋಡಿಲ್ಲ. ನಮ್ಮ ಮೈಸೂರು ಕಡೆ ಈ ಥರ ಎಲ್ಲ ಮಾಡಲ್ಲ. ನಾನು ಹಸ್ಬೆಂಡ್ ಊರಲ್ಲೇ ಇದು ಸೇರಿದ್ರೆ 2 ಸಲ ನೋಡಿದ್ದೀನಿ. ನೀವು ನೋಡ್ಕೊಂಡು ಬನ್ನಿ ನಮ್ಮ ಹಳ್ಳೀಲಿ ಯಾವ ಥರ ಮೊಹರಂ ಮಾಡ್ತಾರೆ ಅಂತ.